ಹಾಯ್ ಫ್ರೆಂಡ್ಸ್, MP ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ. ನಾವು ಇವತ್ತು ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅವ್ರ ಸ್ಕೂಲಲ್ಲಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ನಾವು ಸುಮಾರು 9 ಗಂಟೆಗೇ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವರಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಸ್ಕೂಲ್ನಲ್ಲಿ ದೇವ್ರಿಗೆ ಕೂಡ ತುಂಬ ಚೆನ್ನಾಗಿ ಈ ರೀತಿ ಅಲಂಕಾರ ಮಾಡಿದರು. ನೀವೇ ನೋಡ್ಬೋದು ಶ್ರೀಕೃಷ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಾನು ಕೂಡ ಮಗಳಿಗೆ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡೋಗಿದ್ದೆ. ಅವಳಿಗೆ ಲಂಗ ಬ್ಲೌಸ್ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಅವಳಿಗೆ ಲಂಗ ಬ್ಲೌಸ್ನೇ ಹಾಕೊಂಡೋಗಿದ್ದೆ. ಅಲ್ಲೂ ಕೂಡ ಅಕ್ಷರಾಭ್ಯಾಸ ಮಾಡಿಸಿದ್ರು. ಪುರೋಹಿತರು ಬಂದಿದ್ದರು. ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಹೋಗಿದ್ವು. ಮೊದಲು ಮನೆ ದೇವರ ಹೆಸರು ಇಳಿಸ್ತಾರೆ. ನಂತರ ಅಡಿಕೆ ಪಟ್ಟೆಯಲ್ಲಿ ಅಕ್ಕಿ ಎಲ್ಲ ಹಾಕಿ ಅದರಲ್ಲಿ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತಾರೆ. ಇವಾಗ ಇದು ಆವತ್ತಿನ ಮಾರನೇ ದಿವಸದ ವಿಡಿಯೋ ಆಗಿರುತ್ತೆ. ಇವರು ಆ ಅಕ್ಕಿನ ಸ್ವಲ್ಪ ಮಕ್ಕಳಿಗೆ ಸ್ವೀಟ್ ಮಾಡಿ ತಿನ್ನಿಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಸ್ವಲ್ಪ ಪೂಜೆ ಮಾಡ್ಕೊಳ್ಳೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆಲೆಲ್ಲ ಒರೆಸಿ ಹಾಗೆ ಪಾತ್ರೆ ಕೂಡ ತೊಳೆದು ಸ್ನಾನ ಮಾಡಿಕೊಂಡು ಪೂಜೆನೂ ಕೂಡ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಇವಾಗ ಒಂದು ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವೀಟ್ಗೆ ಬೇಕಾದಂತಹ ಎಲ್ಲ ಸಾಮಗ್ರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಆ ಅಕ್ಕಿಲಿ ಅಕ್ಷರ ಎಲ್ಲ ಬರೆಸ್ತಾರೆ. ಅಕ್ಷರ ಬರೆಸಿ ನಂತರ ಇದನ್ನು ಸ್ವೀಟ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹೆಸರುಬೇಳೆಂದು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ತೆಳುವಾಗಿರಬೇಕು. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡೆ. ಇವಾಗ ಇದನ್ನು ಮುಚ್ಚಿ ಒಂದು 4-5 ವಿಷಯನ ಕೂಗಿಸ್ಕೊತಾ ಇದ್ದೀನಿ. ಈ ಅಕ್ಷರಾಭ್ಯಾಸನ LKGಯಿಂದ ಹಿಡಿದು ಬೇಬಿ ಸಿಟ್ಟಿಂಗ್ವರೆಗೂ ವರ್ಷ ಮಾಡ್ತಾರೆ ಮಕ್ಕಳಿಗೆಲ್ಲ. ಇವಾಗ ಅನ್ನನೂ ಕೂಡ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಇದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಹಾಕೋತಾ ಇದ್ದೀನಿ. ನಂತರ ಪುಡಿ ಮಾಡಿಕೊಂಡಂತಹ ಬೆಲ್ಲನ ಹಾಕೋತಾ ಇದ್ದೀನಿ. 1 ಕಪ್ ತುರಿದಂತಹ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕೊಬ್ಬರಿ ತುರಿನೂ ಕೂಡ ಹಾಕ್ಕೋಬಹುದು. ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಇನ್ನೂ 1-2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಮೆತ್ತಗಾಗಬೇಕು. ಅದಕ್ಕೋಸ್ಕರ ಇನ್ನೂ 2 ವಿಷಲ್ನ ನಾನು ಕೂಗಿಸ್ಕೊಂಡಿದ್ದೀನಿ. ಇವಾಗ ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ನಾನು ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ದ್ರಾಕ್ಷಿನೂ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ವಿದ್ಯೆ ಹತ್ತುತ್ತಂತೆ. ಅದಕ್ಕೋಸ್ಕರ ನನ್ನ ಮಗನೂ ಕೂಡ ಇದೇ ರೀತಿ ನಾನು ಮಾಡಿದ್ದೆ. ನನ್ನ ಮಗಳಿಗೂ ಕೂಡ ಇದೇ ರೀತಿ ಮಾಡ್ತಾ ಇದ್ದೀನಿ. ಈ ರೀತಿ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ಇದನ್ನು ಒಂದು ಪಾತ್ರೆ ಹಾಕೋತಾ ಇದ್ದೀನಿ. ಸ್ವಲ್ಪ ದೇವರ ನೈವೇದ್ಯ ಕೂಡ ಇಡಬೇಕಿತ್ತು. ಅದಕ್ಕೋಸ್ಕರ ಇದನ್ನು ಬೇಗನೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು ದೇವರ ನೈವೇದ್ಯಕ್ಕೆ ಇಟ್ಟು ನಂತರ ನಾನು ಮಗಳಿಗೆ ತಿನ್ನಿಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿಗೆ ದೇವ್ರಿಗೆ ಪೂಜೆ ಮಾಡಿದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವಳೇನೇ ಪೂಜೆ ಮಾಡ್ತಾ ಇದ್ದಾಳೆ. ನಾನು ಮೊದಲೇ ಪೂಜೆ ಮುಗಿಸಿದ್ದೆ. ನಂತರ ಅವಳು ಕೂಡ ಮಾಡಲಿ ಅಂತ ದೇವ್ರ ಪೂಜೆ ಮಾಡಿಸ್ತಾ ಇದ್ದೀನಿ. ಅವಳು ಆವಾಗಲೇ ಹೇಳ್ತಾ ಇದ್ಲು ನಾನು ಕೂಡ ಪೂಜೆ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಅವಳಿಗೆ ಪೂಜೆನ ಮಾಡೋಕ್ಬಿಟ್ಟೆ. ಅವಳಿಗೆ ದೇವ್ರಿಗೆ ಪೂಜೆ ಮಾಡೋದು ತುಂಬ ಇಷ್ಟ. ಅವಳು ಕೂತ್ಕೊಂಡು ದೇವ್ರಿಗೂ ಕೂಡ ಶ್ಲೋಕ ಹೇಳ್ತಾ ಇದ್ದಾಳೆ. ನನಗೂ ಕೂಡ ಅವಳು ಪೂಜೆ ಮಾಡೋದು ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕಂದರೆ ನಾವು ಕೂಡ ಪೂಜೆ ಮಾಡೋದು ನೋಡಿರ್ತಾಳಲ್ಲ. ಅದಕ್ಕೋಸ್ಕರ ಅವಳು ಕೂಡ ಈ ರೀತಿ ಪೂಜೆ ಮಾಡ್ತಾ ಇದ್ಲು. ಅವಳಿಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ. ಅವಳು ಮೊದಲಿಂದ ಡ್ರಾಯಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾಳೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಡ್ರಾಯಿಂಗ್ನು ಕೂಡ ಮಾಡ್ತಾ ಇದ್ದಾಳೆ.
ಇವಾಗ ಬೇರೆ ಫಸ್ಟ್ ಟೈಮ್ ಸ್ಕೂಲಿಗೆ ಕೂಡ ಹೋಗ್ತಾ ಇದ್ದಾಳೆ. ಪ್ರಸಾದನೂ ಕೂಡ ರೆಡಿ ಮಾಡಿದ್ದೆ, ಮಗಳು ಕೂಡ ತಿಂದಳು. ಹಾಗೆ ಮಗನಿಗೆ ಕೂಡ ತಿನ್ನಿಸ್ದೆ. ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದರು. ನನ್ನ ವ್ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.